ಮರುದಿನ ಹೇಳಿದಂತೆಯೇ ಬ್ರೋಕರ್ ಬಂದು ಹಸು ಮತ್ತು ಮೇಕೆಗಳನ್ನು ಮಾರಾಟ ಮಾಡಿಸಿಕೊಟ್ಟ. ಆ ಮನೆಯ ಹೊಸ್ತಿಲು ದಾಟುವಾಗ ಭೂಮಿ ಮತ್ತು ನಾಣಿ ಅಜ್ಜಿಯ ಕಣ್ಣುಗಳು ತುಂಬಿ ಬಂದವು. ಕೇಶವನವರು ಮಾತ್ರ ಹೃದಯ ಒಡೆಯುವ ನೋವಿನಿಂದ ಒಮ್ಮೆ ತಿರುಗಿ ನೋಡಿದರು. ಶ್ರೀ ಅವರನ್ನು ಕರೆದುಕೊಂಡು ತನ್ನ ಮನೆಗೆ ಹೋದ. ರಾಜಿತಾ ಅವರನ್ನು ಸ್ವಾಗತಿಸಲು ಬಂದಾಗ ಭೂಮಿಯ ಸೊಂಟದವರೆಗಿದ್ದ ಕೂದಲು ಕತ್ತರಿಸಲ್ಪಟ್ಟಿರುವುದನ್ನು ಕಂಡು ಜೋರಾಗಿ ಅತ್ತರು. ಅಷ್ಟು ಕೆಟ್ಟವನ ಮಗಳೇ ಆತ. ರಾಜಿತಾ ಅಳುತ್ತಾ ಅವಳನ್ನು ತಬ್ಬಿಕೊಂಡು ತಕ್ಷಣ ಅವಳೂ ಜೋರಾಗಿ ಅಳಲು ಶುರು ಮಾಡಿದಳು. ಅಮ್ಮ, ಅಳಬೇಡ, ಅವರನ್ನು ಒಳಗೆ ಕರೆದುಕೊಂಡು ಹೋಗು, ಸುಮ್ಮನೆ ಅವರನ್ನು ಬೇಸರಿಸಬೇಡ. ಅವನು ಹೇಳುತ್ತಲೇ ಅವರ ಬ್ಯಾಗ್ಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಕೋಣೆಯೊಳಗಿಟ್ಟ. ಅಷ್ಟರಲ್ಲಿ ರಾಜಿತಾ ಅವರನ್ನು ಒಳಗೆ ಕರೆತಂದಿದ್ದಳು. ಭೂಮಿಗೆ ಅಲ್ಲಿ ಯಾವುದಕ್ಕೂ ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆ ಪುಟ್ಟ ಮನೆ ಮತ್ತು ಸುತ್ತಲಿನ ಪರಿಸರವೇ ಅವಳ ಪ್ರಪಂಚವಾಗಿತ್ತು. ಅವಳಿಗೆ ಕೊಟ್ಟಿದ್ದ ಕೋಣೆಯಲ್ಲಿ ಕುಳಿತು ಜೋರಾಗಿ ಅಳುವಾಗ ಅವಳಿಗೆ ಭಾಸಿಯ ಮೇಲೆ ವಿಪರೀತ ದ್ವೇಷ ಹುಟ್ಟಿತು. ಹುಟ್ಟಿದಾಗಿನಿಂದಲೂ ಜೊತೆಯಲ್ಲಿದ್ದವನು ತನ್ನನ್ನು ಒಮ್ಮೆ ತಬ್ಬಿಕೊಂಡು ಸಾಂತ್ವನ ಹೇಳುವಷ್ಟು ವ್ಯವಧಾನವೂ ಕೂಡ ಇಲ್ಲದೆ ಯಾರದ್ದೋ ಜೊತೆ ಓಡಿ ಹೋದ ಹೆತ್ತ ತಾಯಿಯ ಮೇಲಿರುವ ಸಿಟ್ಟನ್ನು ತಂಗಿಯ ಮೇಲೆಯೂ ತೋರಿಸ್ತಿದ್ದಾನಲ್ಲ. ಭೂಮಿ, ಏನು ಯೋಚಿಸ್ತಾ ಇದ್ದೀಯಾ? ಕೋಣೆಯೊಳಗಿನ ಶ್ರೀ ಬಂದಾಗ ಅವಳು ಬೆಚ್ಚಿ ಬಿದ್ದಳು. ಏನಿಲ್ಲ ಶ್ರೀ, ಏನಿಲ್ಲ ಅಂತ ಹೇಳಿದ್ರು ನನಗೆ ಗೊತ್ತು. ನಿನ್ನ ಬೇಸರ ಪರವಾಗಿಲ್ಲ. ಈ ಭಾನುವಾರ ಜಾತ್ರೆ ಇದೆ ಅಲ್ವಾ, ಅದು ಮುಗಿದ ಮೇಲೆ ನಾವು ಎಲ್ಲವನ್ನೂ ಸರಿ ಮಾಡೋಣ. ಅಲ್ಲಿಯವರೆಗೂ ನನ್ನ ಭೂಮಿ ಸ್ವಲ್ಪ ಬೇಸರ ಮಾಡಿಕೊಂಡ್ರೆ ಸಾಕು. ಅವನು ಅವಳ ಭುಜವನ್ನು ಮೆಲ್ಲನೆ ತಟ್ಟಿ ಹೇಳಿದಾಗ ಅವಳು ಅವನ ಎದೆಗೆ ಮುಖ ಒರಗಿಸಿ ಜೋರಾಗಿ ಅತ್ತಳು. ಅವನೊಮ್ಮೆ ಬೆಚ್ಚಿ ಬಿದ್ದರೂ ಆಮೇಲೆ ಅವಳನ್ನು ತಬ್ಬಿಕೊಂಡು ಸಮಾಧಾನ ಪಡಿಸಿದ. ಶ್ರೀಗೂ ಅವಳ ಮಾನಸಿಕ ಸ್ಥಿತಿ ಅರ್ಥವಾಗಿತ್ತು. ಅವಳನ್ನು ತಬ್ಬಿಕೊಳ್ಳಲು 2 ಕೈಗಳ ಅಗತ್ಯವಿದೆ ಎಂದು ಅರಿತು ಅವನು ಅವಳನ್ನು ಸಂತೈಸಿದ. 2 ದಿನಗಳಾಗಿತ್ತು ಅಗ್ನಿ ಭೂಮಿಯನ್ನು ನೋಡಿ. ಎಲ್ಲಿ ಹುಡುಕಬೇಕೆಂದು ಗೊತ್ತಿರಲಿಲ್ಲ. ಆದರೆ ಅವಳನ್ನು ನೋಡಿದಾಗ ಅವನೊಳಗೆ ಒಂದು ರೀತಿಯ ಚಡಪಡಿಕೆ. ಅಗ್ನಿ ಅಂದು ಸಂಜೆ ಸ್ವಲ್ಪ ಬೇಗನೆ ಬಂದಿದ್ದ. ಹಾಲ್ನಲ್ಲಿ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದಾಗ ಅವನ ಬಳಿ ಅಭಿ ಬಂದಳು. ಅವನು ಯೋಚನೆಯಲ್ಲೇ ಮುಳುಗಿದ್ದರಿಂದ ಅಭಿ ಹತ್ತಿರ ಬಂದದ್ದೇ ಅವನಿಗೆ ತಿಳಿಯಲಿಲ್ಲ. ಅಗ್ನಿ, ಇದ್ದಕ್ಕಿದ್ದಂತೆ ಅವಳ ಧ್ವನಿ ಕೇಳಿ ಅವನು ತಲೆ ಎತ್ತಿ ಅವಳನ್ನು ನೋಡಿದ. ಅವಳನ್ನು ನೋಡಿ ಮುಗುಳ್ನಗಳು ಪ್ರಯತ್ನಿಸಿದರೂ ಅದು ವಿಕಾರವಾಗಿ ಮೂಡಿತು. ಅವನು ಗಂಭೀರವಾಗಿಯೇ ಅವಳನ್ನು ನೋಡಿದ. ಅದು ನಿನಗೆ ನನ್ನ ಜೊತೆ ಒಮ್ಮೆ ಮಾತನಾಡಬಾರ್ದ ಅಗ್ನಿ? ನನ್ನಿಂದ ಆಗ್ತಿಲ್ಲ. ಅಂಥದ್ದೇನು ತಪ್ಪು ಮಾಡಿದೆ ನಾನು? ನಿಮ್ಮನ್ನು ಅಷ್ಟು ಇಷ್ಟಪಟ್ಟಿದ್ದೆ ಅಲ್ವಾ? ಜಾತಕದ ದೋಷ ಅಂತ ಹೇಳಿದಾಗ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಷ್ಟು ಆಸೆಪಟ್ಟ ಜೀವನ್ ಕೇವಲ ಒಂದು ವರ್ಷ ಮಾತ್ರ ಅಂತ ಹೇಳಿದಾಗ ಭಯವಾಯಿತು. ಆದರೆ ಮರೆಯೋಕೆ ಆಗ್ತಿಲ್ಲ. ಅವಳು ಹೇಳಿದ್ದೆಲ್ಲವನ್ನ ಕೇಳಿ ಅವನು ತಿರಸ್ಕಾರದಿಂದ ಎದ್ದು ನಿಂತ. ಮುಗೀತಾ ನಿನ್ನ ವಾದ? ಹಾಂ. ಅಗ್ನಿ, ಮಾತನಾಡಬೇಡ. ನಿನ್ನನ್ನು ಕಂಡ್ರೆ ನನಗೆ ಅಸಹ್ಯ. ಪ್ರೀತಿ ಅಂತ ಹೇಳಿಕೊಂಡು ನನ್ನನ್ನು ದಡ್ಡನನ್ನಾಗಿ ಮಾಡಿದೆ ನೀನು. ನಿನಗೆ ನನ್ನ ಮೇಲೆ ಇದ್ದದ್ದು ಪ್ರೀತಿಯಲ್ಲ, ಬರೀ ವ್ಯಾಮೋಹ. ಚಿಕ್ಕಂದಿನಿಂದಲೂ 2 ಕುಟುಂಬದವರು ಹೇಳಿದ್ದನ್ನು ಕೇಳಿ ಕೇಳಿ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ ಬರೀ ಒಂದು ವ್ಯಾಮೋಹ. ಅಗ್ನಿ ಸಿಟ್ಟಿನಿಂದ ಕೂಗಾಡುವಾಗ ಒಂದು ಮಾತನ್ನೂ ಆಡಲಾಗದೆ ಅವಳು ಎದೆ ಬಿರಿಯುವಂತೆ ಅಳುತ್ತಿದ್ದಳು. ಇದೆಲ್ಲ ಅಳು, ಇದಕ್ಕಿಂತ ಜೋರಾಗಿ ಅಳ್ಬೇಕು ನೀನು. ಇನ್ನೂ ಏನೂ ಆಗಿಲ್ಲ ನಿನಗೆ. ದೇವರು ಅಂತ ಒಬ್ಬನಿದ್ರೆ ನೀನು ಖಂಡಿತ ಅನುಭವಿಸ್ತೀಯ. ಅಗ್ನಿಯ ಹೃದಯ ಚಡಪಡಿಸ್ತಾ ಇತ್ತು. ಅವನು ಅಲ್ಲಿಂದ ತನ್ನ ಕೋಣೆಗೆ ಹೋದಾಗ ಅಭಿ ಬಾಯಿ ಮುಚ್ಚಿಕೊಂಡು ಅಳುತ್ತಿದ್ದಳು. ಅವಳ ಸ್ಥಿತಿ ಕಂಡು ಸುಮಿತ್ರಾ ತಬ್ಬಿಕೊಂಡರು. ಅವಳಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗದೆ ತನ್ನ ಮನೆಗೆ ಓಡಿ ಹೋದಳು. ಬಾಲ್ಕನಿಯಿಂದ ಆ ದೃಶ್ಯವನ್ನು ಅಗ್ನಿ ಅಸಹ್ಯದಿಂದ ನೋಡುತ್ತಿದ್ದ. ಅಗ್ನಿ, ಆದಿಯ ಧ್ವನಿ ಕೇಳಿ ಅವನು ಮುಖ ತಿರುಗಿಸಿ ನೋಡಿದ. ಹೇಳಿ ಅಣ್ಣ. ಹಾಗೆ ಸುಮ್ಮನೆ ಹೇಳೋಕೆ ಆಗಲ್ಲ. ನಿನಗೆ ಸಮಾಧಾನದಿಂದ ಎಲ್ಲವನ್ನ ಕೇಳಿಸಿಕೊಳ್ಳಬೇಕು. ಆದಿ ಹೇಳಿದ್ದನ್ನು ಕೇಳಿ ಅವನು ಆದಿಯತ್ತ ತಿರುಗಿ ನಿಂತ. ಆದಿ ಅಗ್ನಿಯನ್ನು ಹಿಡಿದು ತಂದು ಬಾಲ್ಕನಿಯಲ್ಲಿದ್ದ ಕುರ್ಚಿಯ ಮೇಲೆ ಕೂರಿಸಿದ. ಬಿಡು ಅಣ್ಣ. ಬಿಟ್ಟೆ. ಆದರೆ ನಾನು ಹೇಳೋದನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳೋ ಮನಸ್ಸನ್ನು ಮಾಡಿದರೆ ಸಾಕು ಯಜಮಾನ್ನೇ. ಆದಿ ಸಣ್ಣ ನಗುವಿನಿಂದ ಹೇಳಿದಾಗ ಅಗ್ನಿಗೆ ಕೋಪ ಬಂತು. ನೋಡು, ನಾನೀಗ ಬೆಂಕಿಯ ಮೇಲೆ ಕೂತಿದ್ದೀನಿ. ಸುಮ್ಮನೆ ನನ್ನ ಬಾಯಿಂದ ಏನಾದರೂ ಬೈಸ್ಕೊಳ್ಬೇಡ. ಅಗ್ನಿ ಸಿಟ್ಟಿನಿಂದ ಹೇಳಿದಾಗ ಆದಿ ನಗುತ್ತಲೇ ಅವನ ತೊಡೆಯ ಮೇಲೆ ತಟ್ಟಿದ. ನೀನು ಏನು ಬೇಕಾದರೂ ಹೇಳ್ಕೊ, ನಾನು ಕೇಳಿಸ್ಕೊಳ್ಳೋಕ್ಕೂ ತಯಾರಿದ್ದೀನಿ.
ಆದರೆ ನಾನು ಹೇಳೋದನ್ನು ನೀನೂ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಆದಿ ಗಂಭೀರವಾಗಿ ಏನೋ ಮಾತನಾಡಲಿದ್ದಾನೆಂದು ಅರ್ಥವಾದಾಗ ಅಗ್ನಿ ಸ್ವಲ್ಪ ಸಮಾಧಾನಗೊಂಡು ಕೇಳಲು ಸಿದ್ಧನಾದ. ಅಗ್ನಿ, ನೀನು ಮನಸಾರೆ ನಕ್ಕು ಎಷ್ಟು ದಿನ ಆಯಿತೋ? ಆದಿ ಅವನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ಕೇಳಿದಾಗ ಅಗ್ನಿಯ ಮನಸ್ಸು ಒಮ್ಮೆ ಕಳವಳಗೊಂಡಿತು. ನಿಜ ತಾನೆ? ಒಮ್ಮೆ ನಕ್ಕು ಎಷ್ಟು ದಿನಗಳಾದವು. ಪ್ರತಿದಿನವೂ ಒಂದಲ್ಲ ಒಂದು ಸಮಸ್ಯೆ. ಆರಂಭದಲ್ಲೆಲ್ಲ ಆಫೀಸಿನಿಂದ ಬಂದರೆ ಅಣ್ಣ ಮತ್ತು ಆರುವಿನ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಿದ್ದ. ಅದರಲ್ಲಿ ಹೆಚ್ಚಾಗಿ ಆರುವನ್ನು ರೇಗಿಸುವುದೇ ಆಗಿರುತ್ತಿತ್ತು. ಕೊನೆಗೆ ಅವಳು ಅತ್ತಾಗ ಅಮ್ಮನಿಂದ ಬೈಗುಳ, ಮಧ್ಯದಲ್ಲಿ ಮಾತನಾಡಲು ಗೌರಿ ಅತ್ತಿಗೆ ಮತ್ತು ಅಭಿಯೂ ಸೇರಿಕೊಳ್ತಾ ಇದ್ರು. ಮಾತನಾಡುವಾಗ ಅಭಿಯ ಬೆರಳುಗಳು ಅವನ ಬೆರಳುಗಳೊಂದಿಗೆ ಹೆಣೆದುಕೊಳ್ಳುತ್ತಿರುತ್ತವು. ಎಷ್ಟು ಸುಂದರವಾಗಿದ್ದವು ಆ ದಿನಗಳು. ಒಂದೇ ನಿಮಿಷದಲ್ಲಿ ಎಲ್ಲವೂ ಕೊನೆಯಾಗಿ ಹೋಯಿತು. ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಅಗ್ನಿ, ಹಾಂ, ಏನು ಯೋಚಿಸ್ತಾ ಇದೆಯಾ? ಅಗ್ನಿ ಏನನ್ನೋ ಆಳವಾಗಿ ಯೋಚಿಸುತ್ತಿರುವುದನ್ನು ಕಂಡು ಆದಿ ಅವನ ಕೈ ತಟ್ಟಿ ಕೇಳಿದ. ಏನಿಲ್ಲ, ಸುಮ್ಮನೆ ಆ ಹಳೆ ನೆನಪುಗಳು ಕಾಡಿದವು ಅಷ್ಟೆ. ಅಗ್ನಿ ತಲೆ ತಗ್ಗಿಸಿ ಹೇಳಿದ. ಆ ಹಳೆಯ ವಿಷಯದ ಬಗ್ಗೆನೇ ನನಗೂ ಮಾತನಾಡಬೇಕಾಗಿರೋದು. ನಿನ್ನ ಮನಸ್ಸಿನಲ್ಲಿ ಇನ್ನೂ ಅಭಿರಾಮಿ ಇದ್ದಾಳ? ಅದಕ್ಕೆ ಅಗ್ನಿ ಯಾವ ಉತ್ತರವೂ ಕೊಡದೆ ತಿರಸ್ಕಾರದಿಂದ ತುಟಿ ಕೊಂಕಿಸದೆ ಹೀಗೆ ಮುಖ ತಿರಸ್ಕರಿಸಿದರೆ ಪ್ರಯೋಜನವಿಲ್ಲ. ನನಗೆ ನಿನ್ನೊಂದೊಂದು ಉತ್ತರ ಕೂಡ ಬೇಕು. ಅಗ್ನಿದೇವ್, ಒಬ್ಬ ಹುಡುಗಿಗಾಗಿ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು. ಅದಕ್ಕೆ ನಿನ್ನ ಅಣ್ಣ ಬದುಕಿರುವವರೆಗೂ ಬಿಡೋದಿಲ್ಲ. ಹೇಳು, ಅಭಿರಾಮಿಯನ್ನು ಎಷ್ಟು ಮುಂದೆ ನಿನಗೆ ಪ್ರೀತಿಸಲು ಸಾಧ್ಯವಿದೆಯಾ? ಆದಿಯ ಮಾತುಗಳು ಇಷ್ಟವಾಗದೆ ಅಗ್ನಿ ಕೂತಲ್ಲಿಂದ ಎದ್ದು ನಿಂತು ಎರಡೂ ತೊಡೆಗಳನ್ನು ಒಮ್ಮೆ ತಟ್ಟಿದ. ನನ್ನ ಉತ್ತರವನ್ನೆಲ್ಲ ನಾನು ಅರುವಿನ ಬಳಿ ಹೇಳಿದ್ದೇನೆ. ನಿನಗೆ ಯಾವಾಗ ಬಿಡುವು ಸಿಗತ್ತೋ ಆಗ ಹೋಗಿ ಅವಳ ಜೊತೆ ಮಾತನಾಡು. ಮತ್ತೊಂದು ವಿಷಯ ಹೇಳ್ತೀನಿ ಕೇಳು. ಅಭಿರಾಮಿ ಅನ್ನೋ ಅಧ್ಯಾಯವನ್ನು ನನ್ನ ಮನಸ್ಸಿನಿಂದ ತೆಗೆದುಹಾಕಿದ್ದೇನೆ. ಇನ್ನೂ ನಾನು ಬದುಕುತ್ತೇನೆ. ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ ಸಿಗೋವರೆಗೂ ಅಗ್ನಿ ಹೀಗೇನೆ ಇರ್ತಾನೆ. ಅಗ್ನಿಯ ಆ ನಿರ್ಧಾರಕ್ಕೆ ಆದಿಯು ಬೆಂಬಲ ಸೂಚಿಸಿದ. ಆಗಲಿ ಬಿಡು, ಇಷ್ಟು ದಿನ ನಿನ್ನ ಮನಸ್ಸಿನಲ್ಲಿದ್ದ ನೋವನ್ನೆಲ್ಲ ಎಲ್ಲಾದರೂ ಹೋಗಿ ಹೊರಬೀಳಲಿ ಅಂತ ನಾನು ಸುಮ್ಮನಿದ್ದೆ. ಈಗ ನನಗೆ ಸಮಾಧಾನ ಆಯಿತು. ಆಮೇಲೆ ನಾನು ಬ್ರೋಕರ್ ಬಳಿ ಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಅಗ್ನಿ ಹಾಗೆ ಹೇಳಿ ಎದ್ದು ಹೋದಾಗ ಆದಿ ಅವನು ಹೋದ ದಾರಿಯನ್ನೇ ನೋವಿನಿಂದ ನೋಡುತ್ತಿದ್ದ. ಚಿಕ್ಕಂದಿನಿಂದಲೂ ಮನಸ್ಸಿನಲ್ಲಿದ್ದ ಪ್ರೀತಿ ಒಂದು ಕ್ಷಣದಲ್ಲಿ ಇಲ್ಲವಾದಾಗ ಅವನು ಅನುಭವಿಸಿದ ವೇದನೆ, ಅದನ್ನು ನೆನೆಸಿಕೊಂಡು ಆದಿಯ ಮನಸ್ಸು ಕೂಡ ಸಂಕಟಪಟ್ಟಿತು. ರಾತ್ರಿ ನಿದ್ದೆ ಬಾರದೆ ಭೂಮಿ ತನ್ನ ಅರ್ಧ ಕತ್ತರಿಸಿದ ಕೂದಲನ್ನೇ ಹಿಡಿದುಕೊಂಡು ಮಲಗಿದ್ದಳು. ಕೂದಲೆಂದರೆ ಅವಳಿಗೆ ಅಷ್ಟೇನೂ ಇಷ್ಟವಿರಲಿಲ್ಲ. ಆದರೆ ಅವಳಿಗಿಂತ ಹೆಚ್ಚು ಜನರು ಆ ಕೂದಲನ್ನೇ ಗಮನಿಸ್ತಾ ಇದ್ರು. ನಿಜ ಹೇಳಬೇಕಂದ್ರೆ ಅದೊಂದು ಹೆಮ್ಮೆಯ ವಿಷಯವೇ ಆಗಿತ್ತು. ಆದರೆ ಒಂದೇ ನಿಮಿಷದಲ್ಲಿ ಆ ದುಷ್ಟ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು. ಯಾವ ಜಾಗದಲ್ಲಿ ನೋವು ಕೊಟ್ಟರೆ ತನಗೆ ಸಂಕಟವಾಗುತ್ತದೆಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ತಿಂಗಳುಗಟ್ಟಲೆ ತನ್ನ ಹಿಂದೆ ಬಿದ್ದವನಲ್ವಾ. ಅವಳು ಕಣ್ಣೀರನ್ನು ಒತ್ತಿ ಒರೆಸಿಕೊಂಡಳು. ಅಂಗಳದ ಕತ್ತಲಿಗೆ ಕಣ್ಣಾಯಿಸಿದಾಗ ಅವಳು ತಾನು ಒಂಟಿ ಎಂದು ಭಾವಿಸಿದಳು. ತನ್ನವರು ಯಾರೂ ಇಲ್ಲ. ಅವಳ ಹೃದಯ ಒಡೆದು ಹೋಯಿತು. ಒಂದೇ ದಿನದಲ್ಲಿ ಎಲ್ಲವನ್ನೂ ಬಿಟ್ಟು ಮತ್ತೊಂದು ಜಾಗಕ್ಕೆ ಏನನ್ನೂ ಅರಗಿಸಿಕೊಳ್ಳಲಾಗದೆ ಅವಳು ಕತ್ತಲಿನತ್ತ ನೋಡುತ್ತಾ ಕುಳಿತಿದ್ದಾಗ ಅಂಗಳಲ್ಲಿ ಒಂದು ಬೈಕ್ ಬಂದು ನಿಂತಿತು. ಈ ಹೊತ್ತಿನಲ್ಲಿ ಯಾರು? ಭೂಮಿ ಕೋಣೆಯಿಂದ ಎದ್ದು ಹೊರಬಂದಳು. ಅಷ್ಟರಲ್ಲಾಗಲೇ ಆತ ಬಾಗಿಲು ತೆಗೆದು ಒಳಗೆ ಬಂದಿದ್ದ. ಯಾರದು? ಅವಳು ಧೈರ್ಯದಿಂದಲೇ ಕೇಳಿದಳು. ಇನ್ನೂ ಮಲಗಿಲ್ವಾ ನೀವು? ಮರು ಪ್ರಶ್ನೆ ಕೇಳಿದ್ದೆ ತಡ. ಅವಳು ಬೇಗನೆ ಲೈಟ್ ಹಾಕಿದಳು. ಶ್ರೀ, ಎಲ್ಲಿಗೆ ಹೋಗಿದ್ರಿ? ಶ್ರೀ ಅವಳ ಮತ್ತು ಊದಿಕೊಂಡ ಕಣ್ಣುಗಳು ಮತ್ತು ಬಾಡಿದ ಮುಖವನ್ನು ಕಂಡು ಅವಳ ಬಳಿ ಬಂದ. ಅವಳ ಕೆನ್ನೆ ಸವರಲು ಮುಂದಾದರೂ ಮತ್ತೆ ಕೈ ಹಿಂದಕ್ಕೆ ತೆಗೆದುಕೊಂಡ. ನಾನು ಒಬ್ಬನನ್ನ ನೋಡಲು ಹೋಗಿದ್ದೆ. ಹೋಗಿ ಮಲ್ಕೋ. ಇನ್ನು ಕೆಲವು ದಿನಗಳವರೆಗೆ ಅವನ ಕಾಟ ಇರಲ್ಲ. ಅವನು ರೆಸ್ಟ್ನಲ್ಲಿದ್ದಾನೆ. ಶ್ರೀ ನಗುತ್ತಲೇ ಗೋಡೆಗೆ ಹೊರಗೆ ಹೇಳಿದಾಗ ಅವಳು ಏನೂ ಅರ್ಥವಾಗದೆ ಅವನನ್ನೇ ನೋಡ್ತಾ ಇದ್ಲು. ಏ ಹುಚ್ಚಿ, ನಾನು ಬದುಕಿರುವಾಗ ನಿನಗೆ ಇಷ್ಟು ತೊಂದರೆ ಕೊಟ್ಟವನನ್ನು ನಾನು ಹೇಗೆ ತಾನೇ ಬಿಡ್ತೀನಿ? ಒಂದು ವೇಳೆ ಏನಾದರೂ ಬಿಟ್ಟರೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವಾಗ ನೀನು ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಇದೊಂದು ಕಾರಣವಾಗಲ್ವಾ? ಅದಕ್ಕೆ ನಿನ್ನ ಈ ಭಾವಿ ಗಂಡ ಅವನನ್ನು ಸ್ವಲ್ಪ ಪ್ರೀತಿಸಿ ಬಂದ. ಇಲ್ಲಾಂದರೆ ನಿನ್ನ ಉದ್ದನೆಯ ಕೂದಲನ್ನು ಕತ್ತರಿಸಿದ ಅವನಿಗೆ ನಾನು ಹೀಗೆ ಬಿಡೋಕ್ಕೆ ಆಗತ್ತಾ?
ಅವನನ್ನು ಏನು ಮಾಡಿದ್ರಿ ಶ್ರೀ? ಅವಳಿಗೆ ನಂಬಲಾಗದೆ ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಳು. ಅವನ ಒಂದು ಕೈ ಮತ್ತು ಒಂದು ಕಾಲು ಮುರಿದು ಬಂದಿದ್ದೀನಿ. ಇನ್ನೂ ಸ್ವಲ್ಪ ಕಾಲ ಅಲ್ಲೇ ಬಿದ್ದಿರಲಿ. ಇನ್ನೂ ನೀನು ನೆಮ್ಮದಿಯಾಗಿ ಮಲಗು. ಕೂದಲೆಲ್ಲ ಬೆಳೆಯುತ್ತೆ ಬಿಡು. ಆದರೆ ನಮ್ಮ ಮನಸ್ಸಿನಲ್ಲಾದ ಗಾಯ ಯಾವತ್ತಿಗೂ ಇರುತ್ತೆ. ಆದರೂ ಮರೆಯಲು ಪ್ರಯತ್ನಿಸು. ನನ್ನವಳಾದ ಮೇಲೆ ನಿನ್ನ ಈ ಕಣ್ಣುಗಳು ಯಾವತ್ತೂ ಒದ್ದೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಶ್ರೀ ಹೇಳಿದಾಗ ಅವಳು ತುಂಬಿದ ಮನಸ್ಸಿನಿಂದ ಅವನನ್ನು ನೋಡಿ ಕೈ ಮುಗಿದಳು. ನೋಡು, ಇವಳು ಕೈ ಮುಗಿಯೋದನ್ನು ಒಂದೇಟು ಕೊಟ್ಟರೆ ಸರಿಯಾಗತ್ತೆ. ಹೋಗಿ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡು. ಮಲಗಿದಾಗ ನನ್ನನ್ನೇ ಕನಸಿನಲ್ಲಿ ನೋಡೋದನ್ನು ಮಾತ್ರ ಮರಿಬೇಡ ಆಯಿತಾ? ಅವಳ ತಲೆಗೆ ಮೆಲ್ಲನೆ ಒಂದು ಕುಟ್ಟಿ ಹೇಳಿದವನನ್ನು ಭೂಮಿ ಕೃತಜ್ಞತೆಯಿಂದ ನೋಡುತ್ತಾ ಕೋಣೆಗೆ ಹೋದಳು. ಮುಂದಿನ 2 ದಿನಗಳು ಶ್ರೀ ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಿ ಬರುವ ಕೆಲಸವನ್ನು ಮಾಡ್ತಾ ಇದ್ದ. ಆ ಪ್ರಯಾಣದಲ್ಲಿ ಮಧ್ಯ ಮಧ್ಯ ಅವಳಿಗೆ ಅಗ್ನಿಯ ನೆನಪಾಗ್ತಾ ಇತ್ತು. ಯಾರೂ ಅಲ್ಲದಿದ್ದರೂ ಅವನು ತನಗೆ ಮಾಡಿದ ಸಹಾಯವನ್ನು ಕೂಡ ಮರೆಯಲು ಅವಳಿಗೆ ಸಾಧ್ಯವಾಗಿರಲಿಲ್ಲ. ಕಾಲೇಜಿಗೆ ಹೋದಾಗ ಮಾಳು ಅವಳನ್ನು ತಬ್ಬಿಕೊಂಡಳು. ಪರವಾಗಿಲ್ಲ ಬಿಡು, ಹೋಗ್ಲಿ. ಅವನಿಗೆ ಆಗಬೇಕಾದದ್ದನ್ನು ಶ್ರೀ ಕೊಟ್ಟಿದ್ದಾನಲ್ವಾ, ಮತ್ತೆ ಯಾಕೆ ಯೋಚಿಸ್ತೀಯ? ಆದರೂ ಮಾಳು, ನನಗೆ ಯಾರೂ ಇಲ್ಲ ಅಂತ ತಾನೇ ಅವನು ನನಗೆ ಹೀಗೆ ಮಾಡಿದ್ದು. ಅಷ್ಟೇ ಅಲ್ಲ, ಅಪ್ಪ ಕೂಡ ಅವನಿಗೆ ಸಾಥ್ ಕೊಟ್ರಲ್ಲ. ನನಗೆ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕಣೆ. ಹೀಗೆ ಹೇಳಿ ಅಳುತ್ತಿದ್ದವಳನ್ನು ಕಂಡು ಮಾಳು ಕೂಡ ಹತ್ತು ಬಿಟ್ಟಳು. ಪರವಾಗಿಲ್ಲ, ದೇವರು ಎಲ್ಲವನ್ನ ನೋಡ್ತಿರ್ತಾನೆ. ನಿನ್ನ ಸಂಕಟವೆಲ್ಲ ದೂರವಾಗತ್ತೆ, ಬೇಸರ ಮಾಡ್ಕೋಬೇಡ. ಮಾಳುವು ಅಳುತ್ತಲೇ ಅವಳನ್ನು ಸಂತೈಸಲು ಯತ್ನಿಸಿದಳು. ಆ ಕ್ಷಣದಲ್ಲಿ ಮಾಳುವಿಗೆ ಭಾಸಿಯ ಮೇಲೆ ವಿಪರೀತ ಕೋಪ ಬಂತು. ಸ್ವಂತ ತಂಗಿ ಅಲ್ವಾ? ಆದರೂ ಅವಳನ್ನೊಮ್ಮೆ ವಿಚಾರಿಸೋದಕ್ಕೆ ಇವನಿಗೆ ಸಮಯನೇ ಇಲ್ಲ. ಅವಳು ಸಿಟ್ಟಿನಿಂದಲೇ ಯೋಚಿಸಿದಳು. ಇಂದು ಕಾವಂಪುರದಲ್ಲಿ ಜಾತ್ರೆ, ಹಲವಾರು ಪೂಜೆಗಳಿರೋದ್ರಿಂದ ನೆಂಟರಿಷ್ಟರೆಲ್ಲರೂ ಅಲ್ಲಿ ಸೇರಿದ್ದರು. ಶ್ರೀ ತನ್ನ ಕುಟುಂಬದ ಕಿರಿಯ ತಲೆಮಾರಿನ ಹಿರಿಯ ಮಗನಾಗಿದ್ದ. ಅವನೇ ಪೂಜೆಯ ಮುಂದಾಳತ್ವವನ್ನು ವಹಿಸ್ತಾ ಇದ್ದ. ಜಾತ್ರೆ ಎಂಬ ಕಾರಣಕ್ಕೆ ಮಾತ್ರವಲ್ಲ, ಇಂದು ಅವನ ಮುಖದಲ್ಲಿ ವಿಪರೀತ ಹೊಳಪಿತ್ತು. ಭೂಮಿಯ ಉತ್ತರ ಸಿಗುವ ದಿನವದು. ಆ ಸಂತೋಷ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಕುಟುಂಬದ ಪೂಜೆಗಾಗಿ ರಾಜೇಂದ್ರ, ಶೀಜಾ, ಶಿಖಾ ಮತ್ತು ಶಿವನ್ಯ ಕೂಡ ಬಂದಿದ್ರು. ಭೂಮಿಯನ್ನ ದ್ವೇಷದಿಂದಲೇ ನೋಡುತ್ತಾ ಅವರು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ರು. ಅದು ಅವಳಿಗೂ ಸಮಾಧಾನ ತಂದಿತ್ತು. ಪೂಜೆಯ ಗಡಿಬಿಡಿಯ ನಡುವೆ ಶ್ರೀ ಭೂಮಿಯನ್ನ ನೋಡಲು ಬಂದಾಗ ಅವಳು ಮಹಡಿಯ ವರಾಂಡದಲ್ಲಿ ನಿಂತಿದ್ದಳು. ಹೊರಗೆ ನೋಡುತ್ತಾ ನಿಂತಿದ್ದವಳ ಕತ್ತಿನ ಬಳಿ ಅವನು ಮೆಲ್ಲನೆ ಊದಿದ. ಭೂಮಿ ಬೆಚ್ಚಿ ಬಿದ್ದು ಹಿಂದಿರುಗಿ ನೋಡಿದಳು. ಏನು ಯೋಚಿಸ್ತಾ ನಿಂತಿದೀಯಾ? ನನಗೆ ಇವತ್ತು ಉತ್ತರ ಬೇಕು. ಶ್ರೀ ನಗುತ್ತಲೇ ಕೇಳಿದ. ಅದು ಬೇಡ, ನಾನು ರಾತ್ರಿ ಪೂಜೆ ಮುಗಿದ ಮೇಲೆ ಕೋಣೆಗೆ ಬರ್ತೀನಿ, ಆಗ ಹೇಳಿದ್ರೆ ಸಾಕು. ತುಂಟತನದಿಂದ ಹೇಳಿದವನನ್ನ ನೋಡಿ ಅವಳು ಮುಗುಳ್ನಕ್ಕಳು. ಬರ್ತೀನಿ. ಅವನು ಭೂಮಿಯ ಕೆನ್ನೆ ತಟ್ಟಿ ಕೆಳಗಿಳಿದು ಹೋದಾಗ ಎಲ್ಲವನ್ನೂ ಕೇಳಿಸಿಕೊಂಡ ಶಿಖಾಳ ಮುಖ ಬಿಗಿಯಾಯಿತು. ಅಮ್ಮ, ಇನ್ನೂ ಏನು ಮಾಡೋದು? ಅವಳು ಇಷ್ಟ ಅಂತ ಹೇಳಿಬಿಟ್ರೆ? ಶಿಖಾ ಗಾಬರಿಯಿಂದ ಕೇಳಿದಳು. ನೀನು ಹೆದರಬೇಡ ಮಗಳೇ, ನಾನು ನೋಡ್ಕೊಳ್ತೀನಿ. ನೀನು ನನ್ನ ಜೊತೆ ಇದ್ರೆ ಸಾಕು. ಶೀಜಾ ಕುತಂತ್ರದಿಂದ ಹೇಳಿದಾಗ ಶಿಖಾಳ ಕಣ್ಣುಗಳು ಹೊಳೆಯತೊಡಗಿದವು. ಈಗ ಏನು ಮಾತನಾಡಬೇಡ, ರಾತ್ರಿ ಆಗಲಿ. ಜೀವನ್ ಆ ಸ್ಥಿತಿಯಲ್ಲಿದ್ದರಿಂದ ಇವಳು ಬಚಾವಾದ್ಲು. ಇಲ್ದಿದ್ರೆ ಆ ದರಿದ್ರವನ್ನ ಅವನು ಕರೆದುಕೊಂಡು ಹೋಗ್ತಿದ್ದ. ಶೀಜಾ ದ್ವೇಷದಿಂದ ಹೇಳುತ್ತಲೇ ಶಿಖಾಳನ್ನ ಕರೆದುಕೊಂಡು ಪೂಜೆ ನಡೆಯುತ್ತಿದ್ದ ಜಾಗಕ್ಕೆ ಹೋದಳು. ಇದು ತುಂಬಾ ಹೊತ್ತಾಯ್ತಲ್ಲ, ನೀನು ಇಲ್ಲೇ ಹತ್ತಿರದಲ್ಲಿದೆ ಅಂತ ಹೇಳೋಕೆ ಶುರು ಮಾಡಿ, ಸರಿಯಾಗಿ ಆ ಜಾಗ ಎಲ್ಲಿದೆ ಅಂತ ಹೇಳ್ತೀಯಾ ನೀನು? ಬುಲೆಟ್ ಹಿಂದೆ ಕುಳಿತಿದ್ದ ಪ್ರವೀಣ್ ಮೇಲೆ ಅಗ್ನಿ ರೇಗಾಡ್ತಾ ಇದ್ದ. ಇಲ್ಲಿ ಎಲ್ಲೋ ಮನೆ ಇದೆ ಅಂತ ಗೊತ್ತು, ಆದರೆ ನಾನು ಯಾವತ್ತೂ ಈ ಕಡೆ ಬಂದಿಲ್ಲ ಕಣೋ. ಇನ್ನು ತಂಗಿಯ ಆಪರೇಷನ್ ಸಮಯದಲ್ಲಿ ಅಮ್ಮ ಹರಕೆ ಹೊತ್ತಿದ್ರಿಂದ ಈ ಹೊತ್ತಿನಲ್ಲಿ ಬರೋಣ ಅಂತ ಅಂದ್ಕೊಂಡೆ. ಮತ್ತೆ ನಿನಗೆ ಗೊತ್ತಿರೋ ಜಾಗ ಅಲ್ವಾ, ಅದಕ್ಕೆ ನಿನ್ನನ್ನೇ ಕರ್ಕೊಂಡು ಬಂದೆ. ಈಗ ನೋಡಿದ್ರೆ ಪಜೀತಿ ಆಯ್ತಲ್ಲ, ಪ್ರವೀಣ್ ತಲೆ ಕೆರೆದುಕೊಳ್ಳುತ್ತಾ ಹೇಳಿದಾಗ ಅಗ್ನಿ ಮುಗುಳ್ನಕ್ಕ. ಆ ಅಂಗಡಿಯಲ್ಲಿ ಒಮ್ಮೆ ಕೇಳ್ಕೊಂಡು ಬರೋಣ. ಹೀಗೆ ಹೇಳಿ ಹತ್ತಿರದ ಅಂಗಡಿಯ ಮುಂದೆ ಗಾಡಿ ನಿಲ್ಲಿಸಿ ಅಂಗಡಿಯವರ ಬಳಿ ಹೋದ. ಅಣ್ಣ, ಇದು ಕಾವಂಪುರದಲ್ಲಿ ಪೂಜೆ ನಡೆಯುತ್ತಿದೆ, ಆ ಜಾಗ ಎಲ್ಲಿದೆ? ಇಲ್ಲಿಂದ 2 ತಿರುವು ದಾಟಿ ಹೋದರೆ ಒಂದು ದೊಡ್ಡ ಮನೆ ಸಿಗತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ತೋರಣಗಳೆಲ್ಲ ಕಟ್ಟಿರೋದು ಕಾಣಿಸುತ್ತೆ. ಅಲ್ಲಿಗೆ ನೇರವಾಗಿ ಹೋದರೆ ಆಯಿತು. ಓಕೆ, ಥ್ಯಾಂಕ್ಸ್ ಅಣ್ಣ.
ಅಗ್ನಿ ಅಂಗಡಿಯವನಿಗೆ ಧನ್ಯವಾದವನ್ನು ಹೇಳಿ ಗಾಡಿ ತೆಗೆದುಕೊಂಡು ಬಂದ. ಆತ ಹೇಳಿದಂತೆಯೇ ಸ್ವಲ್ಪ ಮುಂದೆ ಹೋದಾಗ ತೋರಣಗಳನ್ನು ಕಟ್ಟಿದ ದಾರಿ ಕಾಣಿಸ್ತು. ಆ ದಾರಿಯಲ್ಲೇ ಹೋದಾಗ ಅವರು ಅಂದುಕೊಂಡಿದ್ದ ಜಾಗಕ್ಕೆ ತಲುಪಿದರು. ಮನೆಯ ಅಂಗಳದಲ್ಲಿ ಹಲವಾರು ವಾಹನಗಳು ಸಾಲಾಗಿ ನಿಂತಿದ್ದವು. ಅಗ್ನಿ ಅಲ್ಲಿ ಗಾಡಿ ನಿಲ್ಲಿಸಿ ಪ್ರವೀಣ್ ಜೊತೆ ಮುಂದಕ್ಕೆ ನಡೆದ. ಕಾವಂಪುರ ಒಳಗೆ ಪ್ರವೀಣ್ ಜೊತೆ ಹೋಗಿ ಪೂಜೆ ನಡೆಯುವ ಜಾಗದಲ್ಲಿ ಕೈ ಮುಗಿದು ಕಾಣಿಕೆ ಡಬ್ಬಿಗೆ ಹಣವನ್ನು ಹಾಕಿ ಇಬ್ಬರು ಹಿಂತಿರುಗಿದರು. ಅಂಗಳದತ್ತ ನಡೆದು ಬರುವಾಗ ಅಗ್ನಿ ಸುಮ್ಮನೆ ಆ ದೊಡ್ಡ ಮನೆಯನ್ನ ಕಣ್ಣಾಡಿಸಿದ. ನಿಜಕ್ಕೂ ಅದೊಂದು ದೊಡ್ಡ 4 ಅಂತಸ್ತಿನ ಮನೆಯಾಗಿತ್ತು. ಕೆಂಪು ಕಲ್ಲಿನ ಗೋಡೆಗಳು ಮತ್ತು ಕಂಬಗಳು ನೋಡಲು ಬಹಳ ಸುಂದರವಾಗಿದ್ದವು. ಹಳೆಯ ಕಾಲದ ವೈಭವ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಅತ್ತ ಮತ್ತೊಮ್ಮೆ ನೋಡಿ ಬೈಕ್ ಬಳಿ ಹೋಗುವಾಗ ಮಹಡಿಯ ಕಂಬಕ್ಕೊರಗಿ ದೂರದತ್ತ ನೋಡುತ್ತಾ ನಿಂತಿದ್ದ ಹುಡುಗಿಯೊಬ್ಬಳು ಅವನ ಕಣ್ಣಿಗೆ ಬಿದ್ದಳು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.